ರಮೇಶ್ ಜಾರಕಿಹೊಳಿ ನಡೆಯ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ. ರಮೇಶ್ ಜಾರಕಿಹೊಳಿ ರಾಜೀನಾಮೆಯನ್ನ ನೀಡಿದರೆ ಮುಂದಿನ ನಡೆ ಬಗ್ಗೆ ಕೂಡ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಜೊತೆ ಯಾರು ಹೋಗಬಹುದು ಅನ್ನೋ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಈಗಾಗಲೇ ಹೇಳಿರೋದ್ರಿಂದ ನಾನು ಒಬ್ಬನೇ ರಾಜೀನಾಮೆ ಕೊಡೋದು ಇಷ್ಟ ಇರಲಿಲ್ಲ, ಹಾಗಾಗಿ ನಾನು ರಾಜೀನಾಮೆ ಕೊಟ್ಟಿರಲಿಲ್ಲ, ಈಗ ರಾಜೀನಾಮೆಯನ್ನು ಕೊಡ್ತೇನೆ ಅನ್ನೋ ಮಾತನ್ನೇನು ಹೇಳಿದ್ರು. ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ಯಾರ್ಯಾರು ಬಿಜೆಪಿಗೆ ಹೋಗಬಹುದು ಅನ್ನುವ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇವತ್ತು ಇದೆ. ಅದರ ಜೊತೆಗೆ ಶಾಸಕ ಶಿವಳ್ಳಿ ಅವರ ನಿಧನದಿಂದ ತೆರವಾಗಿರುವಂತಹ ಕುಂದಗೋಳ ಕ್ಷೇತ್ರ ಹಾಗೂ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವರಿಗಿಂದ ತೆರವಾಗಿರುವಂತಹ ಚಿಂಚೋಳಿ ಕ್ಷೇತ್ರಕ್ಕೆ ವಿಧಾನಸಭೆ ಉಪಚುನಾವಣೆ ನಡೀತಾ ಇರೋದ್ರಿಂದ ಅಲ್ಲಿ ಅಭ್ಯರ್ಥಿಗಳನ್ನು ಯಾರನ್ನ ನಿಲ್ಲಿಸಿದ್ರೆ ಗೆದ್ದು ಬರಬಹುದು ಅನ್ನುವ ಒಂದು ಲೆಕ್ಕಾಚಾರವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಹಾಕಲಾಗುತ್ತೆ. ಇವತ್ತು ಕೋರ್ ಕಮಿಟಿ ನಾಯಕರ ಸಭೆಗಳನ್ನು ಕರೆದಿರುವಂಥದ್ದು KPCC ಕಚೇರಿಯಲ್ಲಿ ಇವತ್ತು 11 ಗಂಟೆಗೆ ಸಭೆ ಇದೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಒಂದು ರಮೇಶ್ ಜಾರಕಿಹೊಳಿ ಅವರ ನಡೆ ಮತ್ತು ಬೆಳಗಾವಿಯಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬದಲಾವಣೆಗಳು ಎಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಇನ್ನೊಂದು ಕಡೆ ಕುಂದಗೋಳ ಮತ್ತು ಚಿಂಚೋಳಿ ಕ್ಷೇತ್ರದ ಉಪಚುನಾವಣೆ ಇರೋದ್ರಿಂದ, ವಿಧಾನಸಭೆ ಉಪಚುನಾವಣೆ ಇರೋದ್ರಿಂದ ಅಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಆ ಕ್ಷೇತ್ರದ ಬಗ್ಗೆ ಚಿಂತನೆ ನಡೆಸಲಾಗುತ್ತೆ. ಜೊತೆಗೆ ಆ ಕ್ಷೇತ್ರವನ್ನು ಹೇಗೆ ಗೆದ್ದು ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಇವತ್ತು. ಅಲ್ಲದೆ ಈಗಾಗಲೇ ಚಿಂಚೋಳಿ ಕ್ಷೇತ್ರದಿಂದ ಉಮೇಶ್ ಜಾಧವ್ ರಾಜೀನಾಮೆ ಕೊಟ್ಟರಿಂದ ತೆರವಾಗಿದೆ. ಹಾಗಾಗಿ ಅಲ್ಲಿ ಕಲಬುರಗಿಗೆ ಸೇರೋದ್ರಿಂದ ಅದನ್ನು ಈಗ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆಯವರ ಹೆಗಲಿಗೆ ಈಗಾಗಲೇ ಕೊಡುವಂತಹ ಒಂದು ಮಾತುಕತೆಗಳು ಕೂಡ ನಡೆದಿವೆ. ಇವತ್ತಿನ ಸಭೆಯಲ್ಲಿ ಅದು ನಿರ್ಧಾರ ಆಗುತ್ತೆ. ಯಾರಿಗೆ ಜವಾಬ್ದಾರಿಯನ್ನು ಕೊಡಬೇಕು, ಚಿಂಚೋಳಿ ಕ್ಷೇತ್ರದ್ದು ಹಾಗೆ ಕುಂದಗೋಳ ಕ್ಷೇತ್ರದ ಜವಾಬ್ದಾರಿಯನ್ನು ಯಾರಿಗೆ ಕೊಡಬೇಕು, ಯಾರನ್ನ ಆಯ್ಕೆ ಮಾಡಬೇಕು, ಎಷ್ಟರ ಮಟ್ಟಿಗೆ ಅಭ್ಯರ್ಥಿಗಳು ಸಮರ್ಥರಾಗಿರ್ತಾರೆ, ಅಥವಾ ಬಿಜೆಪಿ ವಿರುದ್ಧ ಅಲ್ಲಿ ಗೆದ್ದು ಬರೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ, ಏನು ತಂತ್ರವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ.